ಎಲ್ಲರಿಗೂ ನಮಸ್ಕಾರ. ಇವತ್ತೇನು ನಾವು ಈ ಒಂದು ಗುತ್ತಿಗೆ ಮತ್ತು ಕಾಂಟ್ರಾಕ್ಟ್ ಮತ್ತು ಬೇರೆ ಬೇರೆ ಹೆಸರುಗಳಲ್ಲಿ ಕಾರ್ಮಿಕರ ಶ್ರಮವನ್ನು ದೋಚುವ ಬಗ್ಗೆ ನಾವು ಇವತ್ತೊಂದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ಮುಖ್ಯವಾಗಿ ಇವತ್ತು ಎಲ್ಲ ಸಂಘಟನೆಗಳು ಮುಖಂಡರುಗಳು ಮನಬಿಚ್ಚಿ ಮಾತನಾಡಿದ್ದೀರಾ. ನಿಮಗೆಲ್ಲರಿಗೂ AICCT ರಾಜ್ಯ ಸಮಿತಿ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಮಗೆಲ್ಲ ಗೊತ್ತಿದೆ, ದೇಶದಲ್ಲಿ ಕಾಂಟ್ರಾಕ್ಟ್ ಪದ್ಧತಿ ಇರ್ಬೋದು, ಇದರಲ್ಲಿ ಮುಖ್ಯವಾಗಿ ಹಲವಾರು ಸಾರ್ವಜನಿಕ ಉದ್ಯಮಿಗಳು ಯಾವ ಪರಿಸ್ಥಿತಿಗೆ ಬಂದು ತಲುಪ್ತಾ ಇದೆ ಇದೆಲ್ಲನೂ ನಾವು ಚರ್ಚೆ ಮಾಡಿದ್ದೇವೆ. ಮುಖ್ಯವಾಗಿ ಇದರಲ್ಲಿ ಶೋಷಕರು ಅವರೇ, ಆಮೇಲೆ ಶೋಷಣೆ ಬಗ್ಗೆ ಮಾತನಾಡೋದು ಅವರೇ. ಆ ಮಟ್ಟಕ್ಕೆ ನಾವು ಸರ್ಕಾರಗಳನ್ನು ಚೂಸ್ ಮಾಡ್ತಾ ಇದ್ದೀವಿ. ಇದೇ ನಮಗೆ ಮುಳುವಾಗ್ತಾ ಇದೆ. ಇದರಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ಹಲವಾರು ಗಣ್ಯರು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಮುಖ್ಯವಾಗಿ ನಾವು ಇವತ್ತು ಎಲ್ಲರಿಗೂ ಈ ಒಂದು ನಮ್ಮ ಕಾರ್ಮಿಕ ಮುಖಂಡರುಗಳು ಸಹ ಸುಮಾರು ವಿಷಯಗಳನ್ನು ಚರ್ಚೆ ಆಗಿದೆ. ಇದರಲ್ಲಿ ನಾವು ನೋಡ್ಕೊಳ್ಬೋದು ಏನು ಅಂತ ಹೇಳಿದ್ರೆ, ನಮ್ಮ ನಿರಂಜನ ಆರಾಧ್ಯ ಅವರು ಮಕ್ಕಳ ಬಗ್ಗೆ ಸಮೇತನೂ ಶಿಕ್ಷಣದ ಬಗ್ಗೆನೂ ಮಾತಾಡ್ತಾಯಿದ್ರು. ಇದು ಸಹ ನಮಗೆ ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ನಮಗೆ ಸಂಬಳ ಎಷ್ಟು ಮುಖ್ಯನೋ ನಮ್ಮ ಮಕ್ಕಳು ಉಳಿಸ್ಕೊಳ್ಳೋ ಹೋಗೋದು ಸಹ ಅಷ್ಟೇ ಮುಖ್ಯ. ಅದಾದಮೇಲೆ ನಮಗೆ ಸಿಲ್ವೆ ಅವರು ಮಾತನಾಡುವಾಗ ಅವ್ರು ಹೇಳ್ತಾಯಿದ್ರು ಮೆಡಿಕಲ್ ಮಾಫಿಯಾಗಳ ಬಗ್ಗೆನೂ ಮಾತಾಡಿದ್ದಾರೆ. ಇದು ಸಹ ನಿಜ. ನಾವು ದುಡ್ದಿದ್ದೆಲ್ಲ ತಗೊಂಡೋಗಿ ಎಲ್ಲ ಹಾಕ್ತಾಯಿದ್ವಿ, ಮೆಡಿಕಲ್ಗೆ ಹಾಕಿ ಎಲ್ಲ ಇವತ್ತು ರೋಡಿಗೆ ಬರ್ತಾಯಿದ್ವಿ. ಅದಾದಮೇಲೆ ನಮಗೆ ನಮ್ಮ NCLನ ಮುಖಂಡರುಗಳು ಮಾತನಾಡುವಾಗ ಹಲವಾರು ಕಾನೂನುಗಳ ಬಗ್ಗೆನೂ ಅವರು ಮಾತನಾಡಿದ್ದಾರೆ. ಇದು ಅವರು ತುಂಬ ನಮ್ಮ NP ಸ್ವಾಮಿಯವರು ತುಂಬ ಈ ಒಂದು ಗುತ್ತಿಗೆ ಮತ್ತು ಕಾಂಟ್ರಾಕ್ಟ್ ಈ ಇದರಲ್ಲಿ ಮತ್ತು ಕಟ್ಟಡ ಕಾರ್ಮಿಕರ ಮತ್ತು ಸ್ಲಮ್ಗಳಲ್ಲೆಲ್ಲ ಹೋಗಿ ಕೆಲಸ ಮಾಡಿದೆ ಅಂತ ತುಂಬ ಅನುಭವ ಇದೆ ಅವ್ರಿಗೆ ಸಮಯ ಸಾಕಾಗಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಾರಿ ಸರ್, ಯಾಕೆಂದರೆ ತುಂಬ ಶೆಡ್ಯೂಲ್ ಟೈಟ್ ಆಗಿತ್ತು. ಇದಲ್ಲದೆ ನಮಗೆ ನಾವು ಕಾಣಕ್ಕೆ ಸಾಧ್ಯ ಆಗಿದ್ದು ನಮ್ಮ ಪ್ರೊಫೆಸರ್ ಅವರು ಬಂದಿದ್ದಾರೆ. ಅವರು ಸಹ ನಮ್ಮೊಂದು ಭಾಳ ದೊಡ್ಡ ಕಾರ್ಮಿಕ ಹೋರಾಟಗಾರ, ಮುಖಂಡ. ಮತ್ತು ಅದಲ್ಲದೆ ನಮಗೆಲ್ಲರಿಗೂ ತಾವು ಇಷ್ಟೊತ್ತು ಅವರ ಮಾತುಗಳನ್ನು ಶಾಂತ ಚಿತ್ತದಿಂದ ಕೇಳಿದ್ದೀರಾ. ಇಡೀ ಪ್ರಪಂಚ ಹೇಗೆ ಆಗ್ತಾಯಿದೆ, ದೇಶ ಹೇಗೆ ಆಗ್ತಾಯಿದೆ, ಮತ್ತು ನಮ್ಮ ಕರ್ನಾಟಕನೂ ಯಾವ ಮಟ್ಟಿಗೆ ಹೋಗ್ತಾಯಿದೆ, ನಾವು ಕಾರ್ಮಿಕರು ಹೇಗಿರಬೇಕು, ಏನು ಯಾವ ಪರಿಸ್ಥಿತಿಗೆ ಹೋಗ್ತಾ ಇದ್ದೀವಿ ಅಂತೇಳಿ ಒಂದು ಬಿಡಿಯಾಗಿ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಅದರಲ್ಲೂ ಸರ್ ಒಂದು ಮಾತು ಹೇಳಿದ್ರು, ಕಾಂಟ್ರಾಕ್ಟ್ ಕಾರ್ಮಿಕರ ಬಗ್ಗೆ, ಈ ಗುತ್ತಿಗೆ ಪದ್ಧತಿ ಬಗ್ಗೆ ಈ ಥರದ ಒಂದು ದುಂಡು ಮೇಜಿನ ಸಭೆ ನಡೆಸಿದ್ದು AICCTಗೆ ಅಂತ ಹೇಳಿ ಥ್ಯಾಂಕ್ ಯು ಸರ್. ಯಾಕೆಂದರೆ ನಮ್ಮ ಒಂದು ಈ ಒಂದು ಸಂಘಟನೆಗೆ ಆ ಒಂದು ಅವ್ರು ಕೊಡುವಂಥ ಒಂದು ಕಾಂಪ್ಲಿಮೆಂಟ್ರಿ ಇದೆಯಲ್ಲ, ಅದು ದೊಡ್ಡ ಒಂದು ಶಕ್ತಿ ಅದು. ಯಾಕೆಂತ ಹೇಳಿದ್ರೆ ಇವತ್ತು ಎಲ್ಲನೂ ಪರ್ಮನೆಂಟ್ ವರ್ಕರ್ಸ್ಗಳ ಬಗ್ಗೆ ಇವತ್ತು ಎಲ್ಲರ ಕಡೆ ನಾವು ನೋಡ್ತಾ ಇದ್ವಿ. ಪರ್ಮನೆಂಟ್ ವರ್ಕರ್ಸ್ ಇವನೇನಿರುತ್ತೆ, ಅಲ್ಲಿ ಕಾಂಟ್ರಾಕ್ಟ್ ಕಾರ್ಮಿಕರು ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಅದನ್ನು ನೋಡಿಕೊಂಡೇ ಹೋಗ್ತಾ ಇರುವಂಥ ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ. ಅದರಿಂದ ಎಲ್ಲನೂ ಆಗಿ ಈ ಒಂದು ವ್ಯವಸ್ಥೆ, ದುಡಿಯುವ ಜನರ ಒಂದು ರಾಜಕೀಯ ಪ್ರಜ್ಞೆಗಳು ನಮ್ಮಲ್ಲಿ ಬರಬೇಕು. ಆ ಜನಕ್ಕೆ ಏನಾದರೂ ಒಂದು ಸಿಗಬೇಕು. ಯಾಕೆಂತಂದರೆ ನಮ್ಮ AICCT ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಸ್ವಪನ್ ಮುಖರ್ಜಿ ಯಾವುದೇ ಒಂದು ಮೀಟಿಂಗ್ಗಳಲ್ಲಿ ಹೇಳ್ತಾಯಿದ್ರು, ಕಾರ್ಮಿಕ ಸಂಘಟನೆ ಒಂದು ಹರಿಯುವ ನದಿ ಆಗಬೇಕು. ಆ ನದಿ ಎಲ್ಲೆಲ್ಲೂ ಹರ್ಕೊಂಡು ಹೋಗುತ್ತೋ ಅದು ಎಲ್ಲ ಜನಕ್ಕೆ ಅದು ಸಿಗಬೇಕು. ಅಲ್ಲಿ ಯಾವುದ್ಯಾವುದು ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಮನುಷ್ಯರಿರ್ಬೋದು, ಅವರೆಲ್ಲರಿಗೂ ಕುಡಿಯೋ ಥರ ಆಗಬೇಕು ಕಾರ್ಮಿಕ ಸಂಘಟನೆ. ಅದು ಹೋಗಿ ಒಂದು ಜಾಗದಲ್ಲಿ ನಿಂತೋಗಿದ್ರೆ ಅದು ಕೊಳಚೆ ಗುಂಡಿ ಆಗುತ್ತೆ, ಆಮೇಲೆ ಅದು ಯಾರಿಗೂ ಉಪಯೋಗ ಆಗಲ್ಲ ಅಂತೇಳಿ. ಹಂಗೆ ಒಂದು ಆ ಥರದ ಒಂದು ಕನಸು ಕಂಡಂಥ ಹಲವಾರು ಮಹನೀಯರು ಕೆಲಸಗಳನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹಲವಾರು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ವಿ. ಪುನಃ ನಾನು ಹೋಗಲ್ಲ. 27ನೇ ತಾರೀಕು AICCT ಸಂಘಟನೆಯಿಂದ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೇವೆ. ಈ ಒಂದು ವಿಷಯದ ಅದ್ರ ಭಾಗವಾಗಿಯೇ ಇದೊಂದು ನಡೆದಿದೆ. ಅದಕ್ಕೆ ಎಲ್ಲರಿಗೂ ತಾವೆಲ್ಲರೂ ಅದಕ್ಕೆ ಪೂರ್ಣ ಸಪೋರ್ಟ್ ಮಾಡಬೇಕು. ಆ ಕಾರ್ಯಕ್ರಮಕ್ಕೆ ಸಂತೋಷ್ ಲಾಡ್ ಅವ್ರನ್ನೂ ಸಹ ನಾವು ಇನ್ವೈಟ್ ಮಾಡಿದ್ದೀವಿ. ಒಂದು ಕಡೆ ಇದ್ರೂ ನಾವೆಲ್ಲರೂ ಈ ಒಂದು ಅನಿಷ್ಟ ಪದ್ಧತಿಯನ್ನು ತೊಲಗಿಸಬೇಕಾದ್ರೆ ನಾವು ಬುಡಮಟ್ಟದಿಂದ ನಾವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಅದಕ್ಕೆ ನಾವೆಲ್ಲರೂ ತಯಾರಾಗೋಣ. ಮುಂದಿನ ದಿನಗಳಲ್ಲಿ
ಯಾವುದೇ ಪರ್ಮನೆಂಟ್ ವರ್ಕರ್ಸ್ ಯಾವುದು ಇರೋದಿಲ್ಲ, ಬರೀ ಕಾಂಟ್ರಾಕ್ಟ್ ವರ್ಕರ್ಸ್ ನಾವುಗಳು ಮಾತ್ರ ಇರ್ತೀವಿ. ಅದರಿಂದ ನಾವೆಲ್ಲರೂ ಇವಾಗಲೇ ಎಚ್ಚೆತ್ತುಕೊಂಡು ನಾವು ಅದಕ್ಕೆ ತಯಾರಾಗೋಣ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರೋ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ AICCT ಪರವಾಗಿ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.